ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲೌಸ್ ಕ್ಲಾಸ್ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸ್ಲೀವ್ಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗ್ ಅಂದರೆ ಆಲ್ರೆಡಿ ಬ್ಲೌಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರುವಂಥದ್ದು ಲಾಂಗ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬ್ಲೌಸ್ಗೆ ಉದ್ದ ತೋಳು ಅಂತ ಅಂದರೆ ಬ್ಲೌಸ್ ಲಾಂಗ್ ಸ್ಲೀವ್ಸ್ ಎಲ್ಬೋ ತನಕ ಬರುತ್ತೆ ನೋಡಿ. ಆ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆದರೆ ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಡ್ರೆಸ್ ಏನೇ ಆಗಿರಲಿ, ಕಟಿಂಗ್ ಮಾಡಬೇಕಾದ್ರೆ ಲಾಂಗ್ ಸ್ಲೀವ್ಸ್ ಮೆಥಡ್ ಬೇರೆ ಇರುತ್ತೆ, ಶಾರ್ಟ್ ಸ್ಲೀವ್ಸ್ ಮೆಥಡ್ ಬೇರೆ ಇರುತ್ತೆ. ಅಕಸ್ಮಾತ್ ನಿಮ್ಮ ಕಸ್ಟಮರ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ 5 ಇಂಚು ಅಥವಾ 4 ಇಂಚು ಅಥವಾ ಮೆಗಾ ಸ್ಲೀವ್ಸ್ ಅಂದರೆ 3 ಇಂಚು 2.5 ಅಂದರೆ ಮೆಗಾ ಸ್ಲೀವ್ಸು, ಅದು ಚಿಕ್ಕ ಅಂದರೆ ಕಪ್ ಸ್ಲೀವ್ಸ್ ಬರುತ್ತೆ ನೋಡಿ, ಆ ರೀತಿ ಸ್ಲೀವ್ಸ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರೆ ನೀವು ಲಾಂಗ್ ಸ್ಲೀವ್ಸ್ ಮೆಥಡ್ ಇದೆಯಲ್ಲ ಅದನ್ನು ನೀವು ಫಾಲೋ ಮಾಡೋಕ್ಕೆ ಹೋಗ್ಬಾರ್ದು, ರಾಂಗ್ ಆಗಿಬಿಡುತ್ತೆ. ಇಲ್ಲಿಂದ ಅಂದರೆ ಎಲ್ಬೋ ತನಕ ಸ್ಲೀವ್ಸ್ ಬರುತ್ತಲ್ಲ, ಆ ಮೆಥಡು ಕಟಿಂಗ್ ಮಾಡುವಂಥ ಮೆಥಡು ಬೇರೆ ಇರುತ್ತೆ. ಅಂದರೆ ಆ ಒಂದು ಬ್ಲೌಸಿನ ಎದೆ ಸುತ್ತಳತೆ ಅಳತೆ ಪ್ರಕಾರ ಕಟ್ಟಿಂಗ್ ಮಾಡುವಂಥ ಮೆಥಡ್ ಬೇರೆ ಇರುತ್ತೆ. ಅದೇ ರೀತಿ ನಾವು ಸೇಮ್ ಕಸ್ಟಮರ್ ಬಂದು ನಿಮಗೆ ಶಾರ್ಟ್ ಸ್ಲೀವ್ಸು ಅಥವಾ ಕಪ್ ಸ್ಲೀವ್ಸ್, ಮೆಗಾ ಸ್ಲೀವ್ಸ್ ಯಾವುದಾದ್ರೂ ಸರಿ, ಏಕದಮ್ ಶಾರ್ಟ್ ಸ್ಲೀವ್ಸ್ ಏನಾದರೂ ಕೇಳ್ತು ಅಂದರೆ ಆ ಬ್ಲೌಸಿನ ಎದೆ ಸುತ್ತಳತೆ ಪ್ರಕಾರ ಈ ಶಾರ್ಟ್ ಸ್ಲೀವ್ಸ್ನ ಕಟ್ಟಿಂಗ್ ಮಾಡುವಂಥ ಮೆಥಡು ಕೂಡ ಬೇರೆ ಇರುತ್ತೆ. ಎರಡು ಥರ ಮೆಥಡ್ ಇರುತ್ತೆ. ಅಂದರೆ ಸೇಮ್ ಟು ಸೇಮ್ ನಾವು ಲಾಂಗ್ ಸ್ಲೀವ್ಸ್ ಹೇಗಿದೆಯೋ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಶಾರ್ಟ್ ಸ್ಲೀವ್ಸ್ನು ಕೂಡ ಕಟಿಂಗ್ ಮಾಡೋಕ್ಕಾಗಲ್ಲ. ಸೊ ಶಾರ್ಟ್ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ಫಸ್ಟ್ ಟೈಮ್ ಏನಾದ್ರು ನನ್ನ ಚಾನಲ್ ವಿಸಿಟ್ ಆಗಿದ್ರೆ ನಾನು ನಿಮ್ಗೆ ಹೇಳೋದೊಂದು, ಯಾವುದೇ ವಿಡಿಯೋನು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಅರ್ಧ ನೋಡ್ಬಿಟ್ಟು ಅರ್ಧ ಬಿಡೋದು, ಅಕಸ್ಮಾತ್ ಬ್ಲೌಸ್ ಕ್ಲಾಸ್ 2 ನೋಡೋದು, ಅದಾದಮೇಲೆ 6 ನೋಡೋದು, ಅದಾದಮೇಲೆ 8 ನೋಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಪ್ರತಿಯೊಂದರಲ್ಲೂ ಕೂಡ ಕೆಲವೊಂದು ಟಿಪ್ಸು ನಾನು ಯಾವ ರೀತಿ ಕೊಡ್ತೀನಿ ಅಂದರೆ, ನನ್ನ ಇಷ್ಟು ಜರ್ನಿಲಿ ಕೆಲವೊಂದು ಬುಕ್ಸಲ್ಲಿ ಇರುತ್ತೆ ನೋಡಿ, ಅದನ್ನೇ ಫಾಲೋ ಮಾಡ್ತೀನಿ ಅಂದ್ರೂ ಕೆಲವೊಂದು ಒಂದು ಮೆಜರ್ಮೆಂಟ್ ಪ್ರಕಾರ ರಾಂಗ್ ಬಂದ್ಬಿಡುತ್ತೆ. ಅಂದರೆ ಡೀಪ್ ತೊಗೊಂಡಾಗ ಏನು ಮಾಡಬೇಕು, ಕಡಿಮೆ ಡೀಪ್ ಇದ್ದಾಗ ಏನು ಮಾಡಬೇಕು, ಅದೆಲ್ಲ ಸ್ವಲ್ಪ ರಾಂಗ್ ಬಂದ್ಬಿಡುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಕೆಲವೊಂದು ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ಏಕೆಂದರೆ ನನಗೆ ಆನ್ಲೈನ್ ಈ ರೀತಿ ಯೂಟ್ಯೂಬಲ್ಲಂತೂ ಆನ್ಲೈನ್ ಕ್ಲಾಸ್ ಬರ್ತಿದೆ. ಹಾಗೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಇದ್ದಾರಲ್ಲ, ಅವರು ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಹಾಗೆ ಕೆಲವೊಂದು ವಿಡಿಯೋಗಳನ್ನ ಕೇಳಿದ್ದಾರೆ. ಕನ್ನಡದಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಹಿಂದಿಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೇಳಿ. ನಾನಿರೋದು ಮುಂಬೈನಲ್ಲಿ. ಇಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ತಗೋತಿರುವಂಥದ್ದು. ಇಲ್ಲಿ ಬರುವಂಥ 90% ಸ್ಟೂಡೆಂಟ್ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜರ್ ಇದೆ, ಬಟ್ ಪ್ರತಿಯೊಬ್ಬರಿಗೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಬರುತ್ತೆ. ಅದರಲ್ಲಿ ತಮಿಳ್, ಕನ್ನಡ ಮತ್ತು ಗುಜರಾತಿ, ಮರಾಠಿ 4 ಲ್ಯಾಂಗ್ವೇಜ್ ಅವರು ಬರ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಬರುತ್ತೆ. ಅದಕ್ಕೋಸ್ಕರ ನನ್ನ ಕ್ಲಾಸ್ ಕೂಡ ಫುಲ್ ಹಿಂದಿ ಲ್ಯಾಂಗ್ವೇಜಲ್ಲೇ ಇದೆ. ಅವರು ಕೂಡ ಕೇಳ್ತಿದ್ದಾರೆ ಹಿಂದಿ ಲ್ಯಾಂಗ್ವೇಜಲ್ಲೂ ನೀವು ಅಪ್ಲೋಡ್ ಮಾಡಿ, ಕನ್ನಡ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಆದರೂ ಕೂಡ ಅರ್ಥ ಆಗದೇನೆ ಇದ್ರೂ ಕೂಡ ಅವರು ಕನ್ನಡ ವಿಡಿಯೋನ ನೋಡ್ತಿದ್ದಾರೆ, ಬಟ್ ಅಷ್ಟು ಅರ್ಥ ಆಗಲ್ಲ. ಏಕೆಂದರೆ ನಾನು ಇಲ್ಲಿ ಕನ್ನಡ ಸ್ಟೂಡೆಂಟು ಬರ್ತಾರಲ್ಲ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಮತ್ತು ನನ್ನ ಮಕ್ಕಳು ಬರ್ತಾರೆ ಕ್ಲಾಸ್ಗೆ, ಅವ್ರ ಜೊತೆ ಮಾತಾಡ್ತಾನೆ ಇರ್ತೀನಲ್ವ, ಅದರಿಂದ ಸ್ವಲ್ಪ ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ಜಾಸ್ತಿನೇ ಅರ್ಥ ಆಗ್ತಿದೆ ಅವ್ರಿಗೆ. ಏಕೆಂದರೆ ಯೂಟ್ಯೂಬ್ನಲ್ಲಿ ಕನ್ನಡ ಚಾನಲ್ನಲ್ಲಿ ಅವರು ನನ್ನ ಚಾನಲ್ ವಿಡಿಯೋ ನೋಡ್ತಿದ್ದಾರೆ. ಯಾಕಂದರೆ ಕೆಲವೊಂದು ನಾನು ಇಲ್ಲಿ ಹೇಳ್ಕೊಡ್ತೀನಲ್ವ, ಸೇಮ್ ಅದೇ ನಾನು ಅಪ್ಲೋಡ್ ಮಾಡೋದು. ಕೆಲವೊಂದು ಅವ್ರು ಕ್ಯಾಚ್ ಮಾಡ್ಕೋತಿದ್ದಾರೆ, ಲ್ಯಾಂಗ್ವೇಜ್ ಅರ್ಥ ಆಗದಿದ್ರು ಕೂಡ ಅರ್ಥ ಮಾಡ್ಕೊಂಡು ಅವರು ಅರ್ಥ ಮಾಡ್ಕೋತಿದ್ದಾರೆ ಕೆಲವೊಂದು. ಏಕೆಂದರೆ ಮೆಥಡ್ ಅದೇ ರೀತಿಯಾಗಿರುತ್ತೆ. ಏನಂತಂದರೆ ಓನ್ಲಿ ಲ್ಯಾಂಗ್ವೇಜ್ ಚೇಂಜು, ಬಟ್ ಫುಲ್ಲು ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆಫ್ಲೈನಲ್ಲಿ ಸೇಮ್ ಅದೇ ರೀತಿ ಆನ್ಲೈನಲ್ಲೂ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಅವ್ರಿಗೆ ಅರ್ಥ ಆಗ್ತಿದೆ, ನೋಡ್ತಿದ್ದಾರೆ. ಇವಾಗ ಅವ್ರ ರಿಕ್ವೆಸ್ಟ್ ಅಂತ ಅಂದರೆ ಹಿಂದಿ ಲ್ಯಾಂಗ್ವೇಜಲ್ಲೂ ಕೂಡ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ನಾನು ನಂದು ಒಂದು ಚಾನಲ್ನ ಅದೇ ರೀತಿ ಅಂದರೆ ಚಾನಲ್ ಕ್ರಿಯೇಟ್ ಮಾಡಿದೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬ್ಲೌಸ್ ಟೀಚರ್ ಅಪ್ಲೋಡ್ ಮಾಡಿದ್ದೀನಿ, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಹೊಸ ಕೆಲವೊಂದು ಅಪ್ಲೋಡ್ ಮಾಡಿದ್ದಾರೆ. ಅದಾದಮೇಲೆ ಅದು ಫುಲ್ಲು ಅಂದರೆ ಸ್ಟಾಪ್ ಆಗೋಗಿತ್ತು. ಅದಕ್ಕೆ ಇವಾಗ ನಾನು ಅಪ್ಲೋಡ್ ಮಾಡಬೇಕು. ಕನ್ನಡ ಚಾನಲ್ನಲ್ಲಂತೂ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾನೆ ಇರುತ್ತೆ, ಬಟ್ ಇವಾಗ ಹಿಂದಿಲೂ ಕೂಡ ಕೇಳ್ತಿದ್ದಾರೆ. ಹಿಂದಿ ಜಾಸ್ತಿ ಅಪ್ಲೋಡ್ ಆಗಲ್ಲ, ಸ್ವಲ್ಪ ಅಪ್ಲೋಡ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಟೈಮು ಸಿಗಲ್ಲ ನನಗೆ. ನೋಡಿ, ಆನ್ಲೈನ್ ಕ್ಲಾಸ್ ವಿಡಿಯೋನ ಆಲ್ರೆಡಿ 5 ದಿನ ಆಗೋಯ್ತು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಡೈರೆಕ್ಟಾಗಿ ಬಟ್ಟೆ ಮೇಲೆ ಯಾವ ರೀತಿ ಅಂದರೆ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನೀವು ತಗೋಬೇಕಾಗಿರುವಂಥದ್ದು 1 ಮೀಟರ್ ಕಾಟನ್ ಬ್ಲೌಸ್ ಪೀಸ್ ತಗೊಳ್ಳಿ, ಸೇಮ್ ಕಲರ್ ನೂಲ್ ತಗೊಳ್ಳಿ, ಚಾಕ್ ಪೀಸ್ ತಗೊಳ್ಳಿ. ಚಾಕ್ ಪೀಸ್ ಗೊತ್ತೇ ಇದೆ ನಿಮಗೆ ಟೈಲರಿಂಗ್ ಫೀಲ್ಡಲ್ಲಿದ್ದರೆ. ಮತ್ತು
ಮೇಜರ್ ಟೇಪ್ ಇಷ್ಟಿದ್ರೆ ಸಾಕು ನಿಮಗೆ. ಮತ್ತೆ ನೀವು ಅಳತೆ ತಗೊಂಡಿರುವಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ರಲ್ಲ, ನಾನು ನೋಟ್ಸ್ ನೋಡ್ಬಿಟ್ಟು ಅಂದ್ರೆ ನನ್ನ ಕ್ಲಾಸ್ ನೋಡ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದೇ ಒಂದು ನೀವು ನೋಟ್ ಬುಕ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಇಷ್ಟು ನಾಳೆ ತಗೋಬೇಕು. ನಾಳೆ ಖಂಡಿತ ವಿಡಿಯೋ ಬಂದೇ ಬರುತ್ತೆ. ಏಕೆಂದರೆ ಸಂಕ್ರಾಂತಿ ಹಬ್ಬ ಇತ್ತು, ಸ್ವಲ್ಪ ಜಾಸ್ತಿ ನಾನು ಬ್ಯುಸಿ ಇದ್ದೆ. ಇವಾಗ ಆರ್ಡರ್ ಇತ್ತು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇವಾಗ ಹಬ್ಬನೂ ಮುಗ್ದಿದೆ, ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಗಳು ಬರುತ್ತೆ. ಸೊ ಮಿಸ್ ಮಾಡಬೇಡಿ. ನಾಳೆ ವಿಡಿಯೋ ಬ್ಲೌಸ್ ಕಟ್ಟಿಂಗು ಮೆಜರ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ರೀತಿ ತೋರಿಸ್ತೀನಿ. ಯಾಕಂದ್ರೆ ಸೇಮ್ ಟು ಸೇಮ್ ಇತ್ತು ಅಂದ್ರೆ ನಿಮ್ಗೂ ಗೊತ್ತಾಗಲ್ಲ, ಅಂದ್ರೆ ಅದೇ ವಿಡಿಯೋ ಅಂತ ನಿಮ್ಗೂ ಅನ್ಸುತ್ತೆ. ಪೇಪರ್ ಕಟ್ಟಿಂಗ್ ಮಾಡಿದ್ದೀನಲ್ಲ ಅದೇ ಬೇರೆ ಸೈಜ್ ಇರುತ್ತೆ. ಇವಾಗ ನಾನು ಬಾಡಿ ಮೆಜರ್ಮೆಂಟ್ ಅಲ್ಲಿ ಇವಾಗ ನಾಳೆ ಹೇಳ್ಕೊಡೋದು ಅದೇ ಬೇರೆ ಸೈಜ್ ಇರುತ್ತೆ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏಕೆಂದ್ರೆ ಅಕಸ್ಮಾತ್ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತೊಂದ್ಸರಿ ನಿಮಗೆ ಬೇರೆ ಸೈಜಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಬೇರೆ ಬೇರೆ ಸೈಜಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಜಾಸ್ತಿ ಟೈಮಲ್ಲ, ನಾಳೆ ಕಟ್ಟಿಂಗ್ ಅಂತೂ ಕಂಪಲ್ಸರಿ. ಅದಕ್ಕೂ ಕೂಡ ಜಾಸ್ತಿ ಟೈಮ್ ಆಗಲ್ಲ. ಆಲ್ರೆಡಿ ನಾನು ಎಷ್ಟು ನಿಮಗೆ ಟಿಪ್ಸ್ ಹೇಳಬೇಕು, ಆಲ್ರೆಡಿ ಒಂದು 90% ಅಂತೂ ಹೇಳಾಗಿದೆ. ಅಲ್ಪ ಸ್ವಲ್ಪ ಇತ್ತು ಅಂದ್ರೆ ನಾಳೆ ಫುಲ್ಲು ನಿಮ್ಗೆ ಡೌಟು ಕ್ಲಿಯರ್ ಆಗೋಗುತ್ತೆ ನಾಳಿನ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಶಾರ್ಟ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದು ಕೂಡ ಎದೆ ಸುತ್ತಳತೆ ಪ್ರಕಾರನೇ ಇರುತ್ತೆ. ಯಾವುದೇ ಒಂದು ಸ್ಲೀವ್ಸ್ನ ನಾವು ಕಟ್ಟಿಂಗ್ ಮಾಡಬೇಕು ಅಂದರೆ ಎದೆ ಸುತ್ತಳತೆ ಪ್ರಕಾರನೇ ನಾವು ತೊಗೊಂಡು ಕಟ್ಟಿಂಗ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಇವಾಗ ಪೇಪರ್ ತೊಗೊಂಡಿದ್ದೀನಿ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಪೇಪರ್ನ. ಫಸ್ಟ್ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಪೇಪರ್ ಕಟ್ಟಿಂಗಲ್ಲೇ ನಾನು ಬ್ಲೌಸ್ ಮತ್ತು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಮತ್ತು ಲಾಂಗ್ ಸ್ಲೀವ್ಸು ಎಲ್ಲ ಪೇಪರಲ್ಲೇ ನಾನು ಹೇಳ್ಕೊಟ್ಟಿದ್ದು. ಇದನ್ನು ಕೂಡ ನಾನು ಪೇಪರಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಬ್ಲೌಸ್ ಕಟ್ಟಿಂಗು ನಾನು ಬಟ್ಟೆ ಯಾವ ರೀತಿ ಮಡಿಸ್ಕೋಬೇಕು, ಎಷ್ಟು ಮೀಟರ್ ಅಂದರೆ ಯಾವ ಸೈಜ್ಗೆ ಎಷ್ಟು ಮೀಟರ್ ನಾವು ಬಟ್ಟೆ ತೊಗೋಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನೀವು ನಾಳೆ 1 ಮೀಟ್ರ್ ಬಟ್ಟೆ, ಕಾಟನ್ ಬಟ್ಟೆ ತೊಗೊಳ್ಳಿ, ಪಾಲಿಸ್ಟರ್ ಯಾವುದು ತೊಗೊಳಕ್ಕೆ ಹೋಗಬೇಡಿ. ಬ್ಲೌಸ್ ಪೀಸ್ನ 100% ನಾನು ಹೇಳ್ಕೊಡೋ ರೀತಿನ ನೀವು ಫಾಲೋ ಮಾಡ್ತು ಅಂತ ಅಂದರೆ ಎಲ್ಲೂ ಕೂಡ ಒಂದು ಶೋಲ್ಡರ್ ಅಲ್ಲ, ಆದ್ಮೇಲೆಲ್ಲ ಯಾವ ಕಡೆಯಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಬರಲ್ಲ. ಬಟ್ ನೀವೇನು ಮಾಡಬೇಕು, ವಿಡಿಯೋನ ಕರೆಕ್ಟಾಗಿ ನೋಡಿ ಅರ್ಥ ಮಾಡಿಕೊಂಡು ನೀವು ಕಟ್ಟಿಂಗ್ ಮಾಡಬೇಕು. ಅಲ್ಪ ಸ್ವಲ್ಪ ನೋಡಿ ಪಾಸ್ ಮಾಡಿ ಮತ್ತು ವಿಡಿಯೋನ ಓಡಿಸೋದು ಮತ್ತು ನೋಡೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕಟ್ಟು ನಾನು ಯಾವ ರೀತಿ ಹೇಳ್ಕೊಟ್ಟಿರ್ತೀನಿ ಅದೇ ರೀತಿ ನೀವು ವಿಡಿಯೋನ ಫಾಲೋ ಮಾಡಬೇಕಾಗುತ್ತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ 5 ಇಂಚಿಂದ, ಸ್ಲೀವ್ಸ್ ಲೆಂತು 5 ಇಂಚಿಂದ ಜಾಸ್ತಿ ಇದ್ದರೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಎದೆ ಸುತ್ತಳತೆ ಪ್ರಕಾರ ಎಷ್ಟು ತಗೋಬೇಕು ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಮೆಗಾ ಸ್ಲೀವ್ಸ್ ಆಗಿರ್ಬೋದು, ಕಪ್ ಸ್ಲೀವ್ಸ್ ಆಗಿರ್ಬೋದು, ಅಥವಾ ಸ್ಲೀವ್ಸ್ ಲೆಂತು 5 ಇಂಚು, 4 ಇಂಚು, 3 ಇಂಚು, 2 ಇಂಚು ಎಷ್ಟಾದರೂ ಇರಲಿ, ಇದ್ರ 5 ಇಂಚಿಂದ ಒಳಗಡೆ ಇತ್ತು ಅಂತ ಅಂದರೆ ಮೆಥಡು ಚೇಂಜ್ ಆಗುತ್ತೆ. ಅದು ಯಾವ ಮೆಥಡು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇವತ್ತೇ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನಾನಿಲ್ಲಿ ಪೇಪರ್ ತೊಗೊಂಡಿದ್ದೀನಿ. ಪೇಪರ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ನಾನಿವತ್ತು ಕಟ್ಟಿಂಗ್ ಮಾಡ್ತಿರುವಂಥ ಒಂದು ಸ್ಲೀವ್ಸ್ ಲೆಂತು ನೋಡಿ, ಶಾರ್ಟ್ಕಟಲ್ಲೇ ಬರಿತೀನಿ. ಇಲ್ಲಿ ಸ್ಲೀವ್ ಲೆಂತ್ SL ಅಂದರೆ ಸ್ಲೀವ್ಸ್ ಲೆಂತು ಬರುತ್ತೆ. ಎಕ್ಸಾಂಪಲ್ 5 ಇಂಚು ತೊಗೋತೀನಿ ನಾನಿಲ್ಲಿ. 5 ಇಂಚು ಸ್ಲೀವ್ಸ್ ರೌಂಡ್, ತೋಳಿನ ಅಗಲ ಬರುತ್ತೆ 12. ಚೆಸ್ಟ್, ಎದೆ ಸುತ್ತಳತೆ, ಚೆಸ್ಟ್ ಅಂದ್ರೆ ಓನ್ಲಿ C ಅಂತ ಬರ್ದಿದ್ದೀನಿ. C ಅಂತ ಅಂದರೆ ಎದೆ ಸುತ್ತಳತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬರುತ್ತೆ 38. ನೀವು ಯಾವುದೇ ಒಂದು ಸೈಜು ನೀವೇನಾದರೂ ಒಂದು ಬಾಡಿ ಮೆಜರ್ಮೆಂಟ್ ತಗೋತು ಅಂದರೆ ಆ ಭಾಗದಲ್ಲಿ ಇಷ್ಟು ಈ 3 ಪಾರ್ಟ್ ಇದೆಯಲ್ಲ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಸ್ಲೀವ್ಸ್ ಉದ್ದನೇ ಬೇಕು, ತೋಳಿನ ಉದ್ದ, ತೋಳಿನ ಅಗಲ ಮತ್ತು ಎದೆ ಸುತ್ತಳತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಸ್ಲೀವ್ಸ್ನ ನೀವು ಕಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೀವೇನಾದರೂ ಯಾರಿಗೆ ಆಗಿರಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂದರೆ ಓನ್ಲಿ ಸ್ಲೀವ್ಸ್ ಲೆಂತ್ ರೌಂಡ್ ತೊಗೊಂಡು ಅಟ್ಯಾಚ್ ಮಾಡೋಕ್ಕಾಗಲ್ಲ ನೀವು, ಅಂದರೆ ಕಟಿಂಗ್ ಮಾಡೋಕ್ಕಾಗಲ್ಲ. ಎದೆ ಸುತ್ತಳತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎದೆ ಸುತ್ತಳತೆ 38 ಇದೆ. 38 ಎದೆ ಪ್ರಕಾರ ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಆ ರೀತಿ ನಾನು ಹೇಳ್ಕೊಡಲ್ಲ ನಿಮಗೆ. ಯಾವುದೇ ಒಂದು ಸೈಜ್ ಆಗಿರ್ಬೋದು, ಅಂದರೆ 38 ಇದೆ ಇಲ್ಲಿ, 38 ಜಾಗದಲ್ಲಿ 36 ಆಗಿರ್ಬೋದು, 35 ಆಗಿರ್ಬೋದು, 34 ಆಗಿರ್ಬೋದು, ಅಥವಾ 28 ಆಗಿರ್ಬೋದು, ಅಥವಾ 40 ಆಗಿರ್ಬೋದು ಸೈಜ್, ಅಂದರೆ ಎದೆ ಸುತ್ತಳತೆ ಸೈಜ್ ಎಷ್ಟಾದರೂ ಆಗಿರಲಿ, ಇದನ್ನು ನೀವು ಫಾಲೋ ಮಾಡಿ 100% ನಿಮಗೆ ಕನ್ಫ್ಯೂಸ್ ದೂರ ಆಗುತ್ತೆ. ಬನ್ನಿ, ಫಸ್ಟ್ ನಾನಿಲ್ಲಿ ಪೇಪರ್ ಒಂದು ಸ್ವಲ್ಪ ಫೋಲ್ಡ್ ಆಗ್ತಿದೆ, ನಾನಿಲ್ಲಿ ಪಿನ್ ಹಾಕೊಬಿಡ್ತೀನಿ. ಮೊದಲೇ ಹೇಳಿದೆ, ಯಾವುದೇ ಒಂದು ಸ್ಲೀವ್ಸ್ ಉದ್ದ ಅಂದರೆ ಲೈನಿಂಗ್ ಹಾಕಿ ಏನಾದರೂ ನೀವು ಕಟಿಂಗ್ ಮಾಡ್ತಾ ಇದ್ರೆ
ಲೈನಿಂಗ್ ಇದ್ದರೆ 1 ಇಂಚ್ ಪ್ಲಸ್ ಮಾಡಬೇಕು, ಪ್ಲಸ್ 1 ಇಂಚ್. ಪ್ಲೇನ್ ಬ್ಲೌಸ್ ಇದ್ದರೆ 1.5 ಇಂಚ್. ನೆನ್ಪಿಟ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ಗೂ ಕೂಡ, ಇದು ಯಾವುದೇ ಒಂದು ಲಾಂಗ್ ಸ್ಲೀವ್ಸ್ಗೂ ಕೂಡ ಅನ್ವಯ ಆಗುತ್ತೆ, ಹಾಗೆ ಶಾರ್ಟ್ ಸ್ಲೀವ್ಸ್ಗೂ ಕೂಡ ಅನ್ವಯ ಆಗುತ್ತೆ. ಓಕೆನಾ. ನಾನಿವಾಗ ಪ್ಲೇನ್ ಬ್ಲೌಸ್ನೇ ನಾನು ಹೇಳ್ಕೊಡ್ತೀನಿ. ಪ್ಲೇನ್ ಬ್ಲೌಸ್ ಅಂದ ತಕ್ಷಣ 1.5 ಇಂಚ್ ಬರುತ್ತಲ್ವಾ, 1.5 ಇಂಚ್ ನಾನು ಇಲ್ಲಿ ತಗೊಳ್ಳೋಲ್ಲ, ಓನ್ಲಿ 1 ಇಂಚ್ ಮಾತ್ರ ತಗೋತೀನಿ ನಾನಿಲ್ಲಿ. ಇನ್ನು ಅರ್ಧ ಇಂಚ್ ಎಲ್ಲೋಗುತ್ತೆ ಆಮೇಲೆ ನಿಮಗೆ ಹೇಳ್ತೀನಿ. ಪನ್ನ ಎಷ್ಟಿದೆಯೋ ಬ್ಲೌಸಲ್ಲಿ ಅಷ್ಟು ಪೂರ ತಗೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಪೇಪರ್ ಎಲ್ಲ ಅರ್ಥ ಆಗಲಿಲ್ಲ ಅಂದರೆ ಓನ್ಲಿ ಮೆಥಡ್ ಮಾತ್ರ ನೋಡ್ಕೊಳ್ಳಿ ನೀವು. ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ತೀನಲ್ವಾ, ಆವಾಗ ಯಾವ ರೀತಿ ಬಟ್ಟೆನ ಮಡಚಿಂಗ್ ಅಂದರೆ ಫೋಲ್ಡಿಂಗ್ ಮಾಡ್ಕೋಬೇಕು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬರುತ್ತೆ ಉದ್ದ. ಇದು 1 ಇಂಚ್ ಉಂಟಲ್ಲ, ಮೈನಸ್ ಮಾಡಿಬಿಡಿ. ಇದು ಬಿಟ್ಟು ನಾವು ಉದ್ದ ತಗೋಬೇಕು. ಉದ್ದ ಎಷ್ಟಿದೆ? 5 ಇಂಚ್ ಉದ್ದ. ಓಕೆ, 5 ಇಂಚ್ ಉದ್ದ ಅಂದರೆ ಇದನ್ನು ಕೂಡ ಲೈನ್ ಡ್ರಾ ಮಾಡಿಕೊಂಡೆ. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇದೆ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇದೆ, ಇನ್ನು ಅರ್ಧ ಇಂಚ್ ಇದೆ. ಅರ್ಧ ಇಂಚಿನ ಮೇಲ್ಗಡೆ ತಗೋಬೇಕು. ಯಾವಾಗ ತಗೋಬೇಕು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಏನು ಮಾಡಬೇಕು? ಎದೆ ಸುತ್ತಳತೆ 38 ಇದೆ. 38ರ 4ನೇ ಭಾಗ ಎಷ್ಟಾಗುತ್ತೆ? 9.5 ಇಂಚು. 38ರ 4ನೇ ಭಾಗ ಆಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಫೋನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಲಾಸ್ಟ್ ವಿಡಿಯೋನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು 38ರ 4ನೇ ಭಾಗನ ಫೋನಲ್ಲಿ. ಪ್ರತಿಯೊಬ್ಬರಿಗೆ ಫೋನ್ ಯೂಸ್ ಮಾಡ್ತೀರಾ, ಯಾವ ರೀತಿ ಫೋನ್ ಕ್ಯಾಲ್ಕುಲೇಟಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದನ್ನು ತುಂಬ ಈಸಿ ಮೆಥಡ್ ಕಂಡ್ರಿ. ಏನು ಗೊತ್ತಿಲ್ಲ ಅಂದರೂ ಕೂಡ ನಾವು ಅದನ್ನು ನೀವು ಟ್ರೈ ಮಾಡ್ಬೋದು. ಆ ರೀತಿ ಟ್ರೈ ಮಾಡ್ಬೋದು. ಇನ್ನು 100% ನೀವು ವರ್ಕ್ ಆಗೇ ಆಗುತ್ತೆ ಅದು. ನೋಡಿ, ಇಲ್ಲಿ ನಿಮಗೆ ಒಂದು ಬಾಕ್ಸ್ ಬಂತು. ಕರೆಕ್ಟಾಗಿದ್ದು 5 ಇಂಚ್ ಇದೆ, ಇಲ್ಲಿ 1 ಇಂಚ್ ಇದೆ. ಈ ರೀತಿ ನೀವು ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡೆ? 38ರ 4ನೇ ಭಾಗ ತೊಗೊಂಡೆ. 38ರ 4ನೇ ಭಾಗ ಅಂತ ಅಂದರೆ 9.5 ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಉಂಟಲ್ಲ, 5 ಆಗಿರಲಿ, 4 ಆಗಿರಲಿ, 3 ಆಗಿರಲಿ, 2 ಆಗಿರಲಿ, ಎಷ್ಟು ಬರುತ್ತೋ ಅದರ ಅರ್ಧ. ಅಂದರೆ 5ರ ಅರ್ಧ ಎಷ್ಟು ಬರುತ್ತೆ? 2.5 ಬರುತ್ತೆ. 2.5 ಇಂಚು ನಾವು ಇಲ್ಲಿ ಡೌನಿಂಗ್ ತಗೋಬೇಕು. ಯಾವಾಗ ತೋಳಿನ ಉದ್ದ 5 ಇಂಚಿಂದ ಕಡಿಮೆ ಇತ್ತು ಅಂದರೆ ನಾವು ಡೌನಿಂಗ್ ಇಲ್ಲಿಂದ ಇಲ್ಲಿಗೆ ಯಾವುದೇ ಒಂದು ಸ್ಲೀವ್ಸ್ ಆದರೂ ಡೌನ್ ಮಾಡ್ಕೋಬೇಕಲ್ವಾ. ಆ ಡೌನಿಂಗ್ನಾಗ ಎಷ್ಟು ತಗೋಬೇಕು? ಎಷ್ಟು? 5, 4, 3, 2 ಎಷ್ಟೇ ಇರಲಿ ಅದರ ಅರ್ಧ ತಗೋಬೇಕು. ಲಾಂಗ್ ಸ್ಲೀವ್ಸಲ್ಲೇ ಬೇರೆ ಇದೆ, ಶಾರ್ಟ್ ಸ್ಲೀವ್ಸಲ್ಲೇ ಬೇರೆ ಇದೆ, ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ನಾನಿಲ್ಲಿ 2.5 ತಗೊಂಡಿದ್ದೀನಿ. 5ನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 2.5 ಬರುತ್ತೆ. ಓಕೆ, 2.5 ಆಯ್ತು. ಇವಾಗ ನೆಕ್ಸ್ಟ್ ಏನಂದರೆ, ನಾವು ಬ್ಲೌಸಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ನಾವು ಬ್ಲೌಸಲ್ಲಿ? 1.5 ಸೈಡಲ್ಲಿ ಬರುತ್ತೆ ನೋಡಿ, ಫಿಟ್ಟಿಂಗ್ ಸೈಡಲ್ಲಿ ನಾವು ಮಾರ್ಜಿನ್ ಬಿಡ್ತೀವಲ್ಲ, ಸೈಡ್ ಫಿಟ್ಟಿಂಗ್ ನಾವು ಆ ಜಾಗದಲ್ಲಿ ಮಾರ್ಜಿನ್ ಬಿಡ್ತೀವಿ. ಈಗ ಕೆಲವೊಂದು ಸರಿ 1.5 ಬಿಡ್ತೀವಿ, ಕೆಲವೊಂದು ಸರಿ 2 ಇಂಚ್ ಬಿಡ್ತೀವಿ. ನಾವು ಎಷ್ಟು ಬಿಡ್ತೀವಿ ಅಷ್ಟು ಡಿಪೆಂಡು. ನಾನಿಲ್ಲಿ 1.5 ತಗೋತಾ ಇದ್ದೀನಿ. ಇದು 1.5. ಈಗ ಅಕಸ್ಮಾತ್ ಇದು 2 ಇಂಚು ತೊಗೋಬೋದು. ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ 2 ಇಂಚ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಇದು 1.5 ಇದೆ. ಇದನ್ನು 2 ಇಂಚು ತೊಗೋಬೋದು, 2.5 ಇಂಚು ಕೂಡ ನಾವು ತೊಗೋಬೋದು. ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಮಗೆ. ಇದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ವಾ, ಇದನ್ನು ಬಿಟ್ಬಿಡ್ಬೇಕು. 1.5 ಇಂಚ್ ಆಯ್ತಲ್ಲ, ಇದನ್ನು ಬಿಟ್ಟು ನಾವು ಇಲ್ಲಿಂದ ಇಲ್ಲಿಗೆ ಲೈನ ಡ್ರಾ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಲೈನ ಡ್ರಾ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ, ಎಷ್ಟಿದೆ ಇವಾಗ ಲೈನು ನೋಡೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 8.5 ಇದೆ. 8.5ಲಿ ಅರ್ಧ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಅರ್ಧ, ಹಾಗೆ ಇಲ್ಲಿಂದ 8.5ಯಿಂದ ಅರ್ಧ ಎಷ್ಟು ಬಂತು? 4.25 ಬಂತಲ್ವಾ. ಈ 4.25ರ ಅರ್ಧ ಇಲ್ಲಿಗೆ 1, 2, 3 3 ಪಾಯಿಂಟು ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಎಲ್ಲ ಈಕ್ವಲ್ ಆಗೇ ಇದೆ. ಒಂದು ಸ್ವಲ್ಪನೂ ಕೂಡ 1.2 ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ಒಂದೊಂದು ಡಾಟು ಪ್ರತಿಯೊಂದಕ್ಕೂ ಕೂಡ ಈಕ್ವಲ್ ಆಗೇ ಇದೆ. ಈ ರೀತಿ ನಾವು ಡಾಟ ಮಾಡ್ಕೋಬೇಕು. ಈ ರೀತಿ ಡಾಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಯಾವ ರೀತಿ ಶೇಪ್ ಮಾಡಬೇಕು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ಲೀವ್ಸ್ ರೌಂಡ್ ತಗೊಳ್ಳೋಣ. ಸ್ಲೀವ್ಸ್ ರೌಂಡ್ ಅಂದರೆ ಎಷ್ಟಿದೆ? 12 ಇಂಚ್ ಇದೆ. 12ರ ಅರ್ಧ ಎಷ್ಟು ಬರುತ್ತೆ? 6 ಬರುತ್ತೆ. 1.5 ಇಂಚ್. ಬೇಕಂದ್ರೆ ನೀವು 2 ಇಂಚು ತಗೋಬೋದು. ಇದನ್ನು ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಮಾಡ್ಕೋಬೋದು. ಓಕೆ,
ಬನ್ನಿ ಮತ್ತೆ ವಾಪಸ್ ನಾನು ಇಲ್ಲಿ ಬರ್ತೀನಿ. ಇದು ಕನ್ಫ್ಯೂಸ್ ಇದ್ರೆ ಎಲ್ಲ ಕ್ಲಿಯರ್ ಆಯಿತು. ಇದು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ. ಓಕೆ, ಇವಾಗ ಶೇಪ್ ಯಾವ ರೀತಿ ಕೊಡೋದು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ಶೇಪ್ ಕೊಡಬೇಕಾದ್ರೆ ನೋಡಿ, ನಂಬರ್ 1 2 3 ಅಂತ ಅಂದ್ಕೊಳ್ಳಿ. ನನ್ನ ಕಡೆ ಫೋಲ್ಡಿಂಗ್ ಇದೆಯಲ್ಲ 1 2 3 ಅಂತ ಈ ರೀತಿ ಇಟ್ಕೊಳ್ಳಿ. 1 ಇದೆಯಲ್ಲ ಮೇಲ್ಗಡೆ ಸೈಡು ಅರ್ಧ ಇಂಚು ನೋಡಿ, ಇಲ್ಲಿಂದ ಇಷ್ಟೇ ಬರುತ್ತೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೂ ಕೂಡ ಅರ್ಧ ಇಂಚು, ಈ ಭಾಗದಿಂದ ಕೆಳಗಡೆಗೆ ಓನ್ಲಿ 1/4 ಇಂಚು. ಇದನ್ನೇನು ಮಾಡಬೇಕು, ಇಲ್ಲಿಂದ ಹೀಗೆ ಡಾಟ್ ಮಾಡ್ಕೋತಾ ಹೋದ್ರೂ ಪರವಾಗಿಲ್ಲ, ನೀವು ಡೌನ್. ಓಕೆ, ಮತ್ತೆ ಇವಾಗ ಇದು ಬ್ಯಾಕ್ ಪಾರ್ಟ್ ಆಯಿತು. ಬ್ಯಾಕ್ ಸೈಡ್ ನಮಗಿದು ಒಲೆದಕ್ಕೆ ಹೋಗುತ್ತೆ. ಓಕೆ, ಫ್ರಂಟ್ ಪಾರ್ಟ್ ಡೌನಿಂಗ್ ಮಾಡೋದು ಯಾವ ರೀತಿ, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟು ಇದು ಮೂರನ್ನ ನಾವು ಡಾಟ್ ಮಾಡ್ಕೋಬೇಕು. ಇದು ಹೇಗೆ ಬರುತ್ತೆ ಅಂದರೆ ಈಗ ಬರುತ್ತೆ. ಓಕೆನಾ, ಇವಾಗ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ತೊಗೊಂಡಿದ್ದೀವಲ್ಲ, ಈ ಪಾಯಿಂಟಿಂದ ಏನು ಮಾಡಿ ಸ್ವಲ್ಪ ಲೈಟಾಗಿ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ, ನಮಗೆ ಗೊತ್ತಿಲ್ಲದಾಗೆ ಓನ್ಲಿ ಡಾಟ್ಗಳನ್ನ ಜಾಯಿನ್ ಮಾಡ್ತಾ ಹೋಗೋದು ಅಷ್ಟೇ. ಎಷ್ಟು ಕ್ಲಿಯರಾಗಿ ಎಷ್ಟು ನೀಟಾಗಿ ಬಂದಿದೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಈ ಒಂದು ಶೇಪ್ ಕೊಡೋದು ಉಂಟು ನೋಡಿ, ಬರೀ ಡಾಟ್ನ ನೀವು ಜಾಯಿನ್ ಮಾಡ್ತಾ ಹೋಗ್ಬೇಕಷ್ಟೇ. ಪೇಪರಲ್ಲಿ ನಾನು ಆಫ್ಲೈನ್ ಸ್ಟೂಡೆಂಟ್ಗೆ ನಾನು ಹೇಳೋದು, ಒಬ್ಬರು ಸ್ಟೂಡೆಂಟ್ಗೆ ನಾನು ಈ ಪೇಪರ್ ಕಟ್ಟಿಂಗ್ನ 5 ಸರಿ ಮಾಡಿಸ್ತೀನಿ. 5 ಎಷ್ಟು ಅಂದರೆ ಅವ್ರಿಗೆ ಕನಸಲ್ಲೂ ಕೂಡ ಪೇಪರ್ ಕಟ್ಟಿಂಗ್ ಅವ್ರ ಮಾರ್ಕಿಂಗ್ ಬಂದ್ಬಿಡ್ಬೇಕು, ಕನಸಲ್ಲೂ ಕೂಡ ಅವ್ರು ಬಂದ್ಬಿಡ್ಬೇಕು. ಆ ರೀತಿ ನಾನು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರ್ತೀನಿ. ಯಾಕಂದರೆ ಈ ಶೇಪ್ ಉಂಟಲ್ಲ, ನಮ್ಗೆ ಗೊತ್ತಿಲ್ಲದೆ ಏನಾದ್ರು ಸ್ವಲ್ಪ ಮೇಲ್ಗಡೆ ಹೋಯ್ತು ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ, ಅಂದರೆ ಗುಪ್ಪೆ ಬಂದ್ಬಿಡುತ್ತೆ. ಕೆಳಗಡೆ ಸೈಡಲ್ಲಿ ಹೋಯ್ತು ಅಂತಂದರೆ ಎಳ್ದಂಗೆ ಆಗುತ್ತೆ ಬ್ಲೌಸು. ಸೊ ಅದಕ್ಕೋಸ್ಕರ ನಾನು ಎಷ್ಟು ಅಂದರೆ ಒಂದು ಸೈಜ್ ಅಂತಲ್ಲ, ಅವ್ರಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ 30ರಿಂದ ಹಿಡಿದು 38 ಸೈಜ್ ತನಕನೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಕೆಲವೊಂದ್ಸರಿ ಆ ಮೆಜರ್ಮೆಂಟ್ನ ನಾನೇ ಕೊಡ್ತೀನಿ. ಇಲ್ಲಾಂದರೆ ಕ್ಲಾಸಲ್ಲಿ ಎಷ್ಟು ಜನ ಬಂದಿರ್ತಾರೆ ಅವರೆಲ್ಲರದ್ದು ಮೆಜರ್ಮೆಂಟ್ ತೊಗೊಳ್ಳೋದು ಒಬ್ರಿಗೊಬ್ರು ನೀವು ತೊಗೊಂಡು ಪ್ರತಿಯೊಬ್ಬರು ಕೂಡ 5 ಸರಿ 6 ಸರಿ ಪ್ರಾಕ್ಟೀಸ್ ಕೊಡ್ತಾನೆ ಇರ್ತೀನಿ. ನೀವು ಕೂಡ ಮನೇಲಿ ಯಾರ್ಯಾರು ಇಂಟ್ರೆಸ್ಟ್ ಆಗಿ ನಾವು ಕಲಿಬೇಕು ಅಂತ ನೀವು ಹಠ ಮಾಡ್ಕೊಂಡಿರ್ತೀರಿ ನೋಡಿ, ಅವರು ಈ ಥರ ನೀವು ಮೆಥಡ್ನ ಫಾಲೋ ಮಾಡಿಕೊಂಡು ಈ ಥರ ಪೇಪರ್ ಕಟ್ಟಿಂಗ್ನ, ನ್ಯೂಸ್ ಪೇಪರ್ ಏನಿಲ್ಲ 2 ರೂಪಾಯಿಂದ 5 ರೂಪಾಯಿಗೆ ರದ್ದಿ ಪೇಪರ್ ಸುಮಾರು ಸಿಗುತ್ತೆ ನಿಮಗೆ. ನೀವು ಟ್ರೈ ಮಾಡಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ನೋಡಿ, ಇವಾಗ ಇಲ್ಲಿ 1 ಇಂಚ್ ಬಿಟ್ಟಿದೆ, ಇಲ್ಲಿಂದ ಇಲ್ಲಿಗೆ 5 ಇಂಚ್ ತೊಗೊಂಡಿದ್ದೆ. ಇಲ್ಲಿ 1 ಇಂಚು ಮತ್ತು ಇಲ್ಲಿ 6 ಇಂಚಿತ್ತು. ನಾನು ಇಲ್ಲಿ ಪ್ಲಸ್ 1.5 ಇಂಚ್ ತೊಗೊಂಡಿದ್ದೀನಲ್ವಾ, ಟೋಟಲ್ ಆಗಿ ಎಷ್ಟು ಬರಬೇಕು, ಇಲ್ಲಿ 6.5 ಇಂಚ್ ಬರಬೇಕು. ಇನ್ನು ಅರ್ಧ ಇಂಚ್ ನಾವು ಎಲ್ಲಿ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಈ ಭಾಗದಲ್ಲಿ ತೊಗೋಬೇಕು ಇನ್ನು ಅರ್ಧ ಇಂಚು. ಇದು ಏಕೆ ಅಂತ ಅಂದರೆ ಹೊಲಿಯೋದಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ. ಇದು ಹೊಲಿಯೋದಕ್ಕೆ ಬೇಕು, ಅದಕ್ಕೋಸ್ಕರ ಇದನ್ನ ಈ ಭಾಗ ಉಂಟಲ್ಲ, ಇದು ಫ್ರಂಟ್ ಪಾರ್ಟ್. 38 divided by 4 9.5 inch 2.5 total length 5 inch. ಇಲ್ಲಿ 1 ಇಂಚು ಮತ್ತು ಇಲ್ಲಿ ಅರ್ಧ ಇಂಚು. ಓಕೆ, ಫುಲ್ ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ, ಇದು 12 ಇಂಚ್ ಇದೆಯಲ್ವಾ, ಡಿವೈಡೆಡ್ ಬೈ 2 6 ಇಂಚ್ ಬರುತ್ತೆ. ಈ ಥರ ನೀವು ಟ್ರೈ ಮಾಡಿ. ಮನೇಲಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಓನ್ಲಿ ವಿಡಿಯೋ ನೋಡ್ಬಿಟ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಹಾಕೋದು ಸುಮ್ಮನಿರಬಾರ್ದು, ನಂಗೆ ಅರ್ಥ ಆಯಿತು ಅಂತ ಅಂದ್ಬಿಟ್ಟು. ಎಷ್ಟು ಅರ್ಥ ಆಗಿದೆ ನಿಮಗೆ ಅದನ್ನು ನೀವು ಪೇಪರಲ್ಲಿ ಟ್ರೈ ಮಾಡಬೇಕು. ಆವಾಗಲೇ ನೀವು ಅಂದ್ಕೊಂಡಿರುವಂಥದ್ದು ನಿಮಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ನಿಮ್ಗೆ ಅರ್ಥ ಆಯಿತು ಅಂತ ನೀವು ಸುಮ್ಮನಿತ್ತು ಅಂತ ಅಂದರೆ ಖಂಡಿತ ನೀವು ಇವತ್ತು ಅಂದರೆ ಒಂದ್ಸರಿ ನನ್ನ ವಿಡಿಯೋ ನೋಡ್ತೀರಾ, ಮತ್ತು ನೀವು ಎಷ್ಟು ರೋಲ್ ಮಾಡ್ತಾನೆ ಇರ್ತೀರಾ, ಅಷ್ಟು ಬೇರೆ ಬೇರೆ ವಿಡಿಯೋಗಳು ಬರ್ತಾನೆ ಇರುತ್ತೆ, ನೋಡ್ತಾನೆ ಇರ್ತೀರಾ. ಇಲ್ಲ ನನ್ನ ಮೆಥಡು ನಿಮಗೆ ಮೈಂಡ್ಗೆ ಹೋಗಲ್ಲ, ಬೇರೆಯವ್ರ ಮೆಥಡು ಕೂಡ ಮೈಂಡ್ಗೆ ಹೋಗಲ್ಲ, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ರಾಂಗ್ ಮಾಡ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಸ್ಪೆಷಲಿ ಯೂಟ್ಯೂಬಲ್ಲಿ ಕಲಿತಾ ಇರೋರಿಗೆ ಮತ್ತೊಂದು ನಾನು ಹೇಳೋದು ಅಂದರೆ, ಯಾರೇ ಆಗಿರ್ಬೋದು ನನ್ನ ಚಾನಲೇ ನೋಡಿ ಅಂತ ನಾನು ಹೇಳಲ್ಲ, ಬೇರೆ ಯಾರ ಚಾನಲೇ ನೋಡಿ, ಒಂದು ಮೆಥಡ್ನ ನೀವು ಫಾಲೋ ಮಾಡಿ. ಎಲ್ಲ ರೀತಿ ಮೆಥಡ್ನ ನೀವು ಫಾಲೋ ಮಾಡೋಕೆ ಹೋಗಬೇಡಿ. 2 ಮೆಥಡ್ ಫಾಲೋ ಮಾಡೋಕೆ ಹೋಗಿ 3ನೇ ಮೆಥಡ್ನ ನೀವೇ ಕ್ರಿಯೇಟ್ ಮಾಡ್ಕೊಬಿಡ್ತೀರಾ. ಸೊ ಅದಕ್ಕೋಸ್ಕರ ಯಾವ್ದಾರು ಒಂದು ಮೆಥಡ್ ಫಾಲೋ ಮಾಡಿ. ಯಾರದೇ ಆಗಿದ್ರು ಸರಿ, ನನ್ನ ಚಾನಲ್ ಆದರೂ ಸರಿ, ಬೇರೆ ಚಾನಲ್ ಆದರೂ ಸರಿ, ಆವಾಗ ನೀವು 100% ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವೀಡಿಯೋನ ನೋಡ್ತಂದರೆ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಸ್ವಲ್ಪನಾದ್ರೂ ನಿಮಗೆ ಇಷ್ಟ ಆಗಿದ್ರೆ, ಮೆಥಡ್ ನಿಮಗೆ ಈಸಿ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ನನಗೆ ಖಂಡಿತ ತಿಳಿಸಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನಿಮಗೆ ಗೊತ್ತಿದೆಯಲ್ವಾ, ನೆಕ್ಸ್ಟ್ ವಿಡಿಯೋ ಡೈರೆಕ್ಟಾಗಿ ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಹೊಸ್ದಾಗಿ ಕಲಿತಾ ಇರ್ತೀರಲ್ಲ, ನೀವೇನಾದರೂ ಹೊಸ್ದಾಗಿ ನಾನು ವಿಡಿಯೋ ನೋಡ್ಬಿಟ್ಟು ಆನ್ಲೈನ್ ಕ್ಲಾಸ್ ಬ್ಲೌಸ್ ಕ್ಲಾಸಲ್ಲಿ ನೀವು ಕಲಿತಾ ಇದ್ದರೆ ನೀವು ಕಾಟನ್ ಪೀಸ್ನೇ ತೊಗೊಳ್ಳಿ. ನಾನು ಹೇಳುವಂಥದ್ದು ನೋಡಿ,
ಆಫ್ಲೈನ್ ಕ್ಲಾಸ್ಗೆ ನೀವು ಹೋಗ್ತೀರಾ, ಹೋಗಿ ಅಲ್ಲಿ ಫೀಸು ಕಟ್ತೀರಾ. ಮತ್ತು ಅವರು ನನ್ನ ಕ್ಲಾಸಿಗೆ ಬರೋವಂತೂ ನಾನು ಸ್ಟಾರ್ಟಿಂಗಲ್ಲಂತೂ ಕಾಟನ್ ಬಟ್ಟೆನೇ ನಾನು ಹೇಳೋದು. ಏಕೆಂದರೆ ನೀಟಾಗಿ ಬರಬೇಕು, ಅವ್ರಿಗೂ ಇರಿಟೇಷನ್ ಆಗಬಾರ್ದು. ಎಲಾಸ್ಟಿಕ್ ಅಂದರೆ ಒಂದು ಪಾಲಿಸ್ಟರ್ ಯಾವುದಾದ್ರೂ ತೊಗೋತಂದ್ರೆ, ಸ್ಟ್ರೆಚಬಲ್ ಬಟ್ಟೆ ತೊಗೋತಂದ್ರೆ ಒಂದು ಇರಿಟೇಷನ್ ಆಗಿಬಿಡುತ್ತೆ, ಯಾಕಂದರೆ ನೀಟಾಗಿ ಬರಲ್ಲ ಫಿನಿಶಿಂಗು. ಅದಕ್ಕೋಸ್ಕರ ಕಾಟನೇ ಹೇಳ್ತೀನಿ. ನಿಮಗೆ ಒಂದು ಆಫ್ಲೈನ್ ಕ್ಲಾಸ್ಗೆ ಹೋಗಿ ಕಲಿಯೋಂಥ ಫೀಸ್ ಉಂಟಲ್ಲ, ಅದು ಕಡಿಮೆ ಆಗಿದೆ. ಅದ್ರ ಬದಲಾಗಿ ನೀವು ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ, 100% ಗ್ಯಾರಂಟಿ, ಕೆಡಲ್ಲ, ಯಾವುದೇ ರೀತಿ ರಾಂಗು ಆಗಲ್ಲ. ಬಟ್ ವೀಡಿಯೋನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಕಾಟನ್ ಬ್ಲೌಸ್ ಪೀಸ್ ತೊಗೊಳ್ಳಿ, ಯಾವುದಾದ್ರೂ ಸರಿ, ನಿಮಗೆ ಯಾವ ಕಲರ್ ಆದರೂ ಸರಿ, ಒಂದು ಕಲರ್ ಇರಲಿ, 1 ಮೀಟ್ರ್ ಬಟ್ಟೆ ತೊಗೊಳ್ಳಿ. ನೀವು ನಾಳಿನ ಬ್ಲೌಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಬ್ಲೌಸ್ನ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ವಾ, ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಬಾಯ್.